ಇನ್ನು ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಒಂದು ಹತ್ಯೆ ಪ್ರಕರಣ ಅಂದರೆ ತಂದೆಯೇ ಮಗಳನ್ನ ಏನು ಕೊಲೆ ಮಾಡ್ದ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ರಾಮೀಣ ಠಾಣೆಯ ಇಬ್ಬರು ಪೊಲೀಸರ ತಲೆದಂಡ ಆಗಿದೆ. ಈಗ ಅವರಿಬ್ಬರನ್ನು ಕೂಡ ಅಮಾನತು ಮಾಡಿ ಧಾರವಾಡ ಎಸ್ಪಿ ಗುಂಜನ್ ಆರ್ಯ ಆದೇಶವನ್ನು ನೀಡಿದ್ದಾರೆ. ಸಂಗಮೇಶ್ ಸಾಗರ್ ಮತ್ತು ಚಂದ್ರಕಾಂತ್ ರಾಥೋಡ್ ಅಂತ ಹೇಳಿ ಇಬ್ಬರನ್ನು ಕೂಡ ಈಗ ಅಮಾನತು ಮಾಡಲಾಗಿದೆ. ಸರಿಯಾಗಿ ಮುಂಜಾಗ್ರತಾ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದು ಇವರ ಮೇಲೆ ಇರುವಂತಹ ಆರೋಪ. ಇವರ ನೆಗ್ಲಿಜೆನ್ಸ್ನಿಂದಾಗಿಯೇ ಈ ಒಂದು ಹತ್ಯೆ ನಡೆಯೋದಕ್ಕೆ ಕಾರಣ ಆಯಿತು ಅನ್ನುವಂಥದ್ರ ಬಗ್ಗೆ ಈಗ ಇವ್ರ ಮೇಲೆ ಇರುವಂತಹ ಒಂದು ಆರೋಪ. ಸೊ ಹಾಗಾಗಿ ಅಂದರೆ ಮುಂಚೆನೇ ಈ ವಿವೇಕಾನಂದ ಫ್ಯಾಮಿಲಿ ಏನಿದೆಯಲ್ಲ, ಮಾನ್ಯ ಮತ್ತು ವಿವೇಕಾನಂದ ಇಬ್ಬರು ಏನು ಮದುವೆ ಆಗಿದ್ರು ಪ್ರೀತಿಸಿ, ಅವ್ರ ಮೇಲೆ ದ್ವೇಷ ಇತ್ತು. ಅಂದರೆ ಮಾನ್ಯ ಅವರ ಅಪ್ಪ ಕತ್ತಿ ಮಸಿತಾ ಇದ್ರು, ಸಾಯಿಸಲೇಬೇಕು ಇವ್ರನ್ನ ಅನ್ನುವಂಥದ್ರ ಮಟ್ಟಿಗೆ ಆ ದ್ವೇಷ ಹೋಗಿತ್ತು ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಇಂಟೆಲ್ ಇತ್ತು. ಬಟ್ ಅದಾಗಿಯೂ ಕೂಡ ಯಾಕೆ ನೀವು ಮುಂಜಾಗ್ರತಾ ಕ್ರಮ ಕೈಗೊಳ್ಳಿಲ್ಲ ಅನ್ನುವಂಥದ್ದು ಈಗ ಪೊಲೀಸ್ ಮೇಲೆ ಇರುವಂತಹ ಪ್ರಶ್ನೆ. ಸೊ ನಿಮ್ಮ ಹತ್ರ ಮುಂಚೆನೇ ಈ ಥರದ್ದು ಒಂದಷ್ಟು ಅಪಾಯದ ಮುನ್ಸೂಚನೆ ಇದ್ದಾಗ ಅಥವಾ ಹಿಂಗೇನೋ ಒಂದು ಆಗತ್ತೆ, ಅನಾಹುತ ಆಗ್ಬೋದು ಅಥವಾ ಅಹಿತಕರ ಘಟನೆ ಆಗಬಹುದು ಅನ್ನುವಂಥದ್ದು ಗೊತ್ತಿದ್ರು ಕೂಡ ಯಾಕೆ ನೀವು ಅದಕ್ಕೆ ಆ್ಯಕ್ಷನ್ ತೊಗೊಳ್ಳಿಲ್ಲ ಅನ್ನುವಂಥದ್ರ ಬಗ್ಗೆ ಈಗ ಇಬ್ಬರು ಪೊಲೀಸರನ್ನ ಈಗ ಅಮಾನತು ಮಾಡಲಾಗಿದೆ. ನೋಡಿ, ಆರೋಪಿಗಳನ್ನು ತೋರಿಸ್ತಾ ಇದ್ದೀವಿ ನಾವು. ಮತ್ತೊಂದು ಕಡೆ ವಿವೇಕಾನಂದ ಮತ್ತು ಮಾನ್ಯ ದಂಪತಿ, ಬಟ್ ತಂದೆನೇ ಮಗಳನ್ನು ಕೊಲೆ ಮಾಡಿ ನಂತರ ವಿವೇಕಾನಂದ ಫ್ಯಾಮಿಲಿಯನ್ನು ಕೂಡ ಮುಗಿಸ್ಬೇಕು ಅನ್ನೋ ಮಟ್ಟಿಗೆ ಇವರು ಪ್ಲ್ಯಾನ್ ಮಾಡಿದ್ರು ಅನ್ನುವಂಥ ವಿಚಾರ ಕೂಡ ಬಯಲಾಗಿದೆ. ಬೆಂಗಳೂರಿನಲ್ಲಿ ಮಕ್ಕಳನ್ನ ಶಾಲೆಗೆ ಸೇರಿಸುವ ಮುನ್ನ ಎಚ್ಚರವನ್ನು ವಹಿಸಿ, ಬೆಂಗಳೂರಿನಲ್ಲಿ ಮಕ್ಕಳನ್ನ ದಾಖಲಿಸೋಕು ಮುನ್ನ ಎಚ್ಚರ. ಯಾಕಂದ್ರೆ ಸುಮಾರು 50ಕ್ಕೂ ಹೆಚ್ಚು ಅನಧಿಕೃತ ಶಾಲೆಗಳು ತಲೆ ಎತ್ತಿವೆ. ಅನುಮತಿಯನ್ನ ಪಡೆಯದೆ ಶಿಕ್ಷಣ ಸಂಸ್ಥೆಗಳು ಶಾಲೆಗಳನ್ನು ನಡೆಸ್ತಾ ಇವೆ. ಶಿಕ್ಷಣ ಇಲಾಖೆಯಿಂದ ಅನುಮತಿಯನ್ನ ಪಡೆಯದೆ ಬೋಧನೆ ಮಾಡಲಾಗ್ತಾ ಇದೆ. ಅನಧಿಕೃತ ಶಾಲೆಗಳ ಪರಿಶೀಲನೆಗೆ ಇದೀಗ ಶಿಕ್ಷಣ ಇಲಾಖೆ ಮುಂದಾಗಿದೆ. ಮಾಹಿತಿಯನ್ನ ಪಡೆದು ವರದಿಯನ್ನ ನೀಡಲು ಸೂಚನೆಯನ್ನ ಕೊಡಲಾಗಿದೆ. ಡಿಡಿಪಿಐ ಬಿಇಎಗಳಿಗೆ ಸೂಚನೆಯನ್ನ ಶಿಕ್ಷಣ ಇಲಾಖೆ ಕೊಟ್ಟಿದೆ. ಅನಧಿಕೃತ ಶಾಲೆಗಳ ವಿರುದ್ಧ ಶಿಕ್ಷಣ ಇಲಾಖೆ ಚಾಟಿ ಬೀಸಿದೆ. ಎಸ್, ಹಾಗೆ ಬಿಇಎಗಳಿಂದ ನೋಟಿಸ್ ಕೂಡ ಇಶ್ಯೂ ಆಗಿದೆ. ಹೆಣ್ಣೂರು ರಸ್ತೆ, ತಿಪ್ಪಸಂದ್ರ, ಗುಂಜೂರಿನಲ್ಲಿ ಒಂದು ಯೂರೋ ಸ್ಕೂಲ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಇವರಿಗೆ ಅನುಮತಿನೇ ಇಲ್ವಂತೆ. ಜೊತೆಗೆ ಸಿಂಗಸಂದ್ರದ ಕಿಡ್ಸ್ ಕ್ಯಾಸಲ್ ಅಂತ ಹೇಳಿ ಪೂರ್ವ ಪ್ರಾಥಮಿಕ ಶಾಲೆ, ಅಪೋಲೋ ಕಿಡ್ಸ್ ಪೂರ್ವ ಪ್ರಾಥಮಿಕ ಶಾಲೆ, ಗಾರೆಭಾವಿ ಪಾಳ್ಯದಲ್ಲಿರೋದು, ಇನ್ನೂ ಇವೆ ಇಂಥ ನೂರಾರು ಅನಧಿಕೃತ ಶಾಲೆಗಳು. ಇದೆಲ್ಲದಕ್ಕೂ ಕೂಡ ಈಗ ಸದ್ಯಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಕಳೆದ ಒಂದು ವಾರದಿಂದ ತಲೆ ಎತ್ತಿರುವಂತಹ ಶಾಲೆಗಳಂತೆ. ಅಂದರೆ ಈಗ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಏರಿಯಾಗಳಲ್ಲಿ ಒಂದೊಂದು 2-3 ಇಂಥವು ಇದ್ದೇ ಇರ್ತವೆ. ಸೊ ಇವುಗಳ ಮೇಲೆ ಶಿಕ್ಷಣ ಇಲಾಖೆ ಕಠಿಣ ಕ್ರಮವನ್ನು ಕೈಗೊಳ್ಳಲೇಬೇಕು. ಒಂದು ಚಿಕ್ಕ ಒಂದು ಬಿಲ್ಡಿಂಗ್ ಸಿಕ್ಕಿದ್ರೆ ಸಾಕು, ಒಂದು ಸ್ಕೂಲ್ ಶುರು ಮಾಡಿಬಿಡ್ತಾರೆ. ಅದಕ್ಕೆ ಸರಿಯಾಗಿ ಬೇಕಾಗಿರುವಂಥ ವ್ಯವಸ್ಥೆಗಳಿದೆಯಾ ಇಲ್ವಾ ಯಾವುದೂ ಕೂಡ ನೋಡೋಲ್ಲ. ಪ್ಲೇ ಗ್ರೌಂಡ್ ಇದೆಯಾ, ಮಕ್ಕಳಿಗೆ ಸರಿಯಾಗಿ ಅದು ಸೇಫ್ಟಿ ಮೆಷರ್ಸ್ ಇದೆಯಾ ಅನ್ನುವಂಥದ್ದು ಕೂಡ ಸರಿಯಾಗಿ ಗೊತ್ತಿರೋಲ್ಲ. ಅಕಸ್ಮಾತ್ ಏನೋ ಒಂದು ಚಿಕ್ಕ ಅನಾಹುತ ಆದರೂ ಕೂಡ ಆ ಮಕ್ಕಳನ್ನು ಹೇಗೆ ಸೇಫ್ ಗಾರ್ಡ್ ಮಾಡಬೇಕು, ಎಲ್ಲಿಗೆ ಆ ಮಕ್ಕಳನ್ನು ಸಾಗಿಸ್ಬೇಕು, ಇಂಥದ್ದೊಂದು ಬೇಸಿಕ್ ಕೆಲವೊಂದಷ್ಟು ಫೆಸಿಲಿಟಿಗಳಿರುತ್ತೆ. ಅದನ್ನು ಕೂಡ ಮಾಡ್ಕೊಂಡಿರೋದಿಲ್ಲ. ಸೊ ಹಾಗಾಗಿ ಪರ್ಮಿಷನ್ ಸಿಕ್ಕಿರಲ್ಲ ಇವರಿಗೆ. ಪರ್ಮಿಷನ್ ಸಿಗೋಕ್ಕೂ ಮುಂಚೆ ಇನ್ನೇನು ಆಗುತ್ತೆ, 2-3 ತಿಂಗಳಲ್ಲಿ ನಮಗೆ ಲೈಸೆನ್ಸ್ ಸಿಗುತ್ತೆ ಅಂತ ಹೇಳಿ ಕೆಲವೊಂದಷ್ಟು ಜನ ಪೋಷಕರ ಹತ್ರ ಮಕ್ಕಳನ್ನು ಸ್ಕೂಲಿಗೆ ಜಾಯಿನ್ ಮಾಡಿಸ್ಕೊಂಡಿರುವಂಥ ಉದಾಹರಣೆಗಳು ಕೂಡ ಇದ್ದಾವೆ. ಇಂಥವ್ರ ವಿರುದ್ಧ ಈಗ ಶಿಕ್ಷಣ ಇಲಾಖೆ ಅಟ್ಲೀಸ್ಟ್ ಎಚ್ಚೆತ್ತುಕೊಂಡು ಈಗ 50ಕ್ಕೂ ಹೆಚ್ಚು ಅನಧಿಕೃತ ಶಾಲೆಗಳಿಗೆ ಸದ್ಯಕ್ಕೀಗ ನೋಟಿಸ್ ಜಾರಿಗೊಳಿಸಲಾಗಿದೆ. ಇನ್ನು ಗಾಳಿಯಲ್ಲಿ ಗುಂಡು ಹಾರಿಸಿದಂತಹ ಸ್ವಾಮೀಜಿ ಇದ್ನಲ್ಲ, ಸೊ ಆತನನ್ನ ಕೂಡ ಈಗಾಗಲೇ ಬಂಧಿಸಿದ್ದಾರೆ. ಉಡಚಣದ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ, ಸದ್ಯಕ್ಕೆ ಈತನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಕಲಬುರಗಿಯ ಅಫ್ಜಲ್ಪುರ ತಾಲೂಕಿನ ಉಡಚಣ ಗ್ರಾಮ. ಸ್ವಾಮೀಜಿಯನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಗಾಳಿಯಲ್ಲಿ ಗುಂಡು ಹಾರಿಸಿ ಬಿಲ್ಡಪ್ ಕೊಟ್ಟಿದ್ದ ಈ ಸ್ವಾಮೀಜಿ. ಮಠದ ಭಕ್ತರೇ ಪ್ರತಿಭಟನೆ ಮಾಡಿದ್ರು, ಬಂಧಿಸಿ ಇವನನ್ನ ಅಂತೇಳಿ. 8 ತಿಂಗಳ ಹಿಂದೆ ಕುಡಿದ ಮತ್ತಿನಲ್ಲಿ ಮಹಿಳೆಯೊಬ್ಬರ ಮನೆಯಲ್ಲೂ ಕೂಡ ಈತ ಸಿಕ್ಕಿಬಿದ್ದಂತೆ. ಮತ್ತೆ ಇನ್ನು ಹೆಂಗೆ ಇವನನ್ನು ಸ್ವಾಮೀಜಿ ಅಂತ ಕರೆಯೋದು? ಆ ವಿವಾದ ಮುಗಿಯುವ ಬೆನ್ನಲ್ಲೇ ಈಗ ಮತ್ತೊಂದು ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿದ್ದಾನೆ ಈತನನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಅಲ್ಲಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ರು ಅವರ ಮಠದ ಭಕ್ತರೇನೆ. ಯಾಕಂದ್ರೆ ಮಠದ ಹೆಸರು ಹಾಳಾಗ್ತಾ ಇತ್ತು. ಇಂಥವ್ರೆಲ್ಲ ಇಲ್ಲಿ ಸೇರ್ಕೊಂಡು ಸ್ವಾಮೀಜಿ ಅಂತ ಹೇಳ್ಕೊಂಡು ಇವರೆಲ್ಲರೂ ಕೂಡ ನೋಡಿ ಅಲ್ಲಿ ಗಾಳಿಲಿ ಗುಂಡು ಹಾರಿಸೋದು, ಅದೇನೋ ಬಿಲ್ಡಪ್ ಕೊಡೋದಕ್ಕೆ ಹೇಳಿ ಹೋಗಿದ್ದಾನಂತೆ ಈತ. ನೋಡಿ, ಇನ್ನೊಂದು ವಿಜುವಲ್ಸ್ ತೋರಿಸ್ತಾ ಇದ್ದೀವಿ ನಿಮಗೆ. ಅದು ಆತ ಕುಡಿದ ಮತ್ತಿನಲ್ಲಿ ಕುಡ್ಕೊಂಡು ಆ ಒಂದು ರೂಮ್ನಲ್ಲಿ ಆತ ಒಂದು ಹೆಣ್ಣಿನ ಜೊತೆಗೂ ಕೂಡ ಆತ ಸಿಗಾಕೊಂಡಿದ್ದ ಅಂಥೇಳಿ. ಶಾಂತಲಿಂಗಶ್ರೀ ಅಂತೇಳಿ ಈತನ ಹೆಸರು. ಕುಡಿದು ರಂಪಾಟ ಮಾಡಿದ್ದ. ನೋಡಿ, ಅಲ್ಲಿ ಫೋಟೋದಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಹೀಗೆ ಈ ಮಠಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಹೆಂಗಾದರೂ ಮಾಡಿ ಇವನಿಂದ ಮುಕ್ತಿ ಪಡಿಬೇಕು ಅನ್ನುವಂಥದ್ದನ್ನ ಎಲ್ಲರೂ ಅನ್ಕೋತಾ ಇದ್ರು. ಈಗ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಕೂಡ ಆಗಿದ್ದಾನೆ. ಶಾಂತಲಿಂಗ ಶಿವಾಚಾರ್ಯ ಅಂತೇಳಿ ಈತನ ಹೆಸರು.